ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನಾನು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋಲಿ ಟೀನೇಜರ್ಸ್ ಆದಷ್ಟು ಬೇಗ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿ ಅಂತ ಸಣ್ಣದಾಗಿ ಡಿಸ್ಕಸ್ ಮಾಡಿದ್ದೆ. ಸೊ ಅದೇ ಇವತ್ತಿನ ಮೇನ್ ಟಾಪಿಕ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಆ್ಯಸ್ ಎ ಟೀನೇಜರ್ ಐ ಮೈ ಸೆಲ್ಫ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅ ಲಾಟ್ ಆಫ್ ಥಿಂಗ್ಸ್ ವೈಲ್ ಲಿಫ್ಟಿಂಗ್. ನಾನು ನನ್ನ ಲಿಫ್ಟಿಂಗ್ ಜರ್ನಿಲಿ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ 4 ಸೆಕ್ಷನ್ ಆಗಿ ಡಿವೈಡ್ ಆಗಿದೆ. ಸೊ ಒನ್ ಬೈ ಒನ್ ಬ್ರೀಫ್ಲಿ ಎಲ್ಲನೂ ಡಿಸ್ಕಸ್ ಮಾಡೋಣ. ಫಸ್ಟ್ ಸೆಕ್ಷನ್ ಈಸ್ ವೆನ್ ಟು ಸ್ಟಾರ್ಟ್, ಅಂದರೆ ಯಾವ ಏಜ್ ಗ್ರೂಪಲ್ಲಿ ಇರೋರು ಲಿಫ್ಟಿಂಗ್ ಜರ್ನಿನ ಶುರು ಮಾಡಿದರೆ ಒಳ್ಳೆಯದು ಅಂತ ಈ ಒಂದು ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. 14ರಿಂದ 18 ಏಜ್ ಒಳಗಿರೋರು ಲಿಫ್ಟಿಂಗ್ ಜರ್ನಿನ ಶುರು ಮಾಡಿದರೆ ತುಂಬ ಬೆನಿಫಿಟ್ಸ್ನ ಪಡ್ಕೊಳ್ಬೋದು. ಯಾಕಂದರೆ ಈ ಏಜ್ ಗ್ರೂಪರು ಸ್ಪೆಸಿಫಿಕಲಿ 14ರಿಂದ 18 ಈ ಏಜ್ ಗ್ರೂಪಲ್ಲಿ ಇರೋರಿಗೆ ಟೆಸ್ಟೋಸ್ಟೆರಾನ್ ಲೆವೆಲ್ ಪೀಕಲ್ಲಿರುತ್ತೆ ಆ್ಯಂಡ್ ಅವರ ಬಾಡಿ ತುಂಬ ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಮಸಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಅ ಗುಡ್ ಥಿಂಗ್. ಆ್ಯಂಡ್ ದ ಸೆಕೆಂಡ್ ಸೆಕ್ಷನ್ ಈಸ್ ಅಬೌಟ್ ಎಕ್ವಿಪ್ಮೆಂಟ್ಸ್, ಅಂದರೆ ನೀವು ನಿಮ್ಮ ಲಿಫ್ಟಿಂಗ್ ಜರ್ನಿನ ಶುರು ಮಾಡಬೇಕಾದ್ರೆ ಏನೆಲ್ಲ ಸಣ್ಣ ಸಣ್ಣ ವಸ್ತುಗಳು ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು ಅಂತ ಈ ಒಂದು ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. ಮೇನ್ಲಿ ದೀಸ್ 3 ಥಿಂಗ್ಸ್ ಆರ್ ಮ್ಯಾಂಡೇಟರಿ. ಫಸ್ಟ್ ಒನ್ ಈಸ್ ವಾಟರ್ ಬಾಟಲ್. ಬಿಕಾಸ್ ನೀವು ವೇಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಬಾಡಿಯಿಂದ ವಾಟರ್ ಫ್ಲೆಶ್ ಔಟ್ ಆಗುತ್ತೆ ಥ್ರೂ ಸ್ವೆಟ್. ಸೊ ಅದನ್ನು ಮತ್ತೆ ನಿಮ್ಮ ಬಾಡಿನ ಮತ್ತೆ ರಿಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ವಾಟರ್ ಈಸ್ ಮೋರ್ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಥಿಂಗ್ ಈಸ್ ಅ ಕರ್ಚೀಫ್, just to maintain hygiene, not there is no another purpose for that. Next, ಮೂರನೇದು water in your bottle. ಫಾಲ್ತು ಮಾತು. By that we are into the third section which is about workout split. ಅಂದರೆ ಹೊಸದಾಗಿ ಜಿಮ್ ಜಾಯ್ನ್ ಆದವ್ರಿಗೆ ಯಾವ ಸ್ಪ್ಲಿಟ್ನ ಫಾಲೋ ಮಾಡಬೇಕು ಅಂತ ಗೊತ್ತಿರಲ್ಲ. ಅವರ ಟ್ರೈನರ್ ಅಥವಾ ಜಿಮ್ ಕೋಚ್ ಹೇಳಿದ್ದನ್ನೇ ಫಾಲೋ ಮಾಡ್ತಿರ್ತಾರೆ. ಲೈಕ್ ಬ್ರೋ ಸ್ಪ್ಲಿಟ್ ಅಂದರೆ ವೀಕ್ಲಿ ಒಂದು ಮಸಲ್ ಗ್ರೂಪ್ನ ಒಂದೇ ಸಲ ಟ್ರೈನ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಪ್ರೋ ಸ್ಪ್ಲಿಟ್. ಸೊ ನಾನು ರೆಕಮೆಂಡ್ ಮಾಡೋದಾದರೆ ಎಲ್ರಿಗೂ ಪುಷ್ ಪುಲ್ ಲೆಗ್ಸ್ ರೂಟೀನ್ನ ಫಾಲೋ ಮಾಡೋಕ್ಕೆ ಹೇಳ್ತೀನಿ. ಜಸ್ಟ್ ಬಿಕಾಸ್ ಈ ಟ್ರೈನಿಂಗ್ ಸ್ಪ್ಲಿಟ್ನ ಫಾಲೋ ಮಾಡೋದ್ರಿಂದ ನೀವು ಈಚ್ ಮಸಲ್ ಗ್ರೂಪ್ನ ವೀಕಲಿ 2 ಸಲ ಟ್ರೈನ್ ಮಾಡ್ಬೋದು. ಸೊ ಐ ಪ್ರಿಫರ್ ದಿಸ್ ಟ್ರೈನಿಂಗ್ ಸ್ಪ್ಲಿಟ್. ಆ್ಯಂಡ್ ಪುಷ್ ಪುಲ್ ಲೆಗ್ಸ್ ಅಂದರೆ ಮೇನ್ಲಿ ಪುಷ್ ಡೇ ದಿನ ನೀವು ನಿಮ್ಮ ಚೆಸ್ಟ್, ಟ್ರೈಸೆಪ್ ಮತ್ತು ಶೋಲ್ಡರ್ನ ಟ್ರೈನ್ ಮಾಡ್ತೀರಿ. ಪುಲ್ ಡೇ ದಿನ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಆ್ಯಂಡ್ ಲೆಗ್ ಡೇಸ್ ಲೆಗ್ಸ್. This is what a push-pull legs routine called. Now let's come to the fourth section where I am going to discuss about 3 major mistakes. Almost ಎಲ್ಲ ಬಿಗಿನರ್ಸ್ ಈ 3 ಮಿಸ್ಟೇಕ್ನ ಮಾಡ್ತಾರೆ. ಸೊ ಅದನ್ನು ಈ ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. ಹೊಸದಾಗಿ ಜಿಮ್ ಜಾಯ್ನ್ ಆದವರು ಮಾಡೋ ಮೊದಲನೇ ಮಿಸ್ಟೇಕ್ ಏನಂದರೆ ಹೆವಿ ಲಿಫ್ಟ್ ಮಾಡೋದು. ಅಂದರೆ ತಮ್ಮ ಕೈಲಿ ಆಗದೇ ಇರೋ ವೇಟ್ನ ಲಿಫ್ಟ್ ಮಾಡೋದು, ಯಾವ ಥರನೂ ಲಿಫ್ಟ್ ಮಾಡೋದು. ಅಂದರೆ ಒಳ್ಳೆ ಫಾರ್ಮೇ ಇಲ್ಲ, ಸಿಕ್ಕಂಗೆ ವೇಟ್ನ ಲಿಫ್ಟ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಜಸ್ಟ್ ಬಿಕಾಸ್ ಅದರಿಂದ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸಲ ಇಂಜೂರ್ ಆದರೆ ಅದರಿಂದ ರಿಕವರ್ ಆಗೋಕ್ಕೆ 2-3 ಮಂತ್ಸ್ ತೊಗೊಳ್ತದೆ. ಅಕಸ್ಮಾತ್ ಇಟ್ ಈಸ್ ಅ ಮೇಜರ್ ಇಂಜುರಿ, ದೆನ್ ಯು ಹ್ಯಾವ್ ಟು. ಸೆಕೆಂಡ್ ಒನ್ ಈಸ್ ನಾಟ್ ಮೇಂಟೈನಿಂಗ್ ಎ ಕ್ಲೀನ್ ಡಯಟ್. ಅಂದರೆ ಜಿಮ್ ಜಾಯ್ನ್ ಆದ ತಕ್ಷಣ ನಿಮಗೆ ಬಾಡಿ ಬಿಲ್ಡಿಂಗ್ ಟೈಪ್ ಆಫ್ ಡಯಟ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಜಿಮ್ ಜಾಯ್ನ್ ಆದ ತಕ್ಷಣ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಈಸ್ ಸ್ಟಾಪ್ ಈಟಿಂಗ್ ಜಂಕ್ ಫುಡ್ಸ್ನ ತಿನ್ನೋದನ್ನ ನಿಲ್ಲಿಸ್ಬಿಡಿ. ಸ್ಟಾರ್ಟ್ ಈಟಿಂಗ್ ಹೆಲ್ದಿ ಫುಡ್ಸ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಡೈರೆಕ್ಟಾಗಿ ಬಾಡಿ ಬಿಲ್ಡಿಂಗ್ ಟೈಪ್ ಆಫ್ ಡಯಟ್ ಎಲ್ಲ ಬೇಕಿಲ್ಲ. ಆಮೇಲೆ 1-2 ತಿಂಗಳಾದಮೇಲೆ ಒಳ್ಳೆ ಫಾರ್ಮ್ ಕಂಡ್ಕೊಂಡ್ಮೇಲೆ ಯು ಕ್ಯಾನ್ ಗೋ ಥ್ರೂ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಅಕಾರ್ಡಿಂಗ್ ನೀವು ನಿಮ್ಮ ಡಯಟ್ನ ಫಿಕ್ಸ್ ಮಾಡ್ಕೊಳ್ಬೋದು. ಸೊ ಡೈರೆಕ್ಟಾಗಿ ಯಾವುದೇ ಥರ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಜಂಕ್ ಫುಡ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ. ಥರ್ಡ್ ಮಿಸ್ಟೇಕ್ ಈಸ್ ಹ್ಯಾವಿಂಗ್ ಅ ಬ್ಯಾಡ್ ಸ್ಲೀಪ್. ಈ ಮಿಸ್ಟೇಕ್ನ ಬರೀ ಬಿಗಿನರ್ಸ್ ಅಷ್ಟೇ ಅಲ್ಲ, ಇಂಟರ್ಮೀಡಿಯೇಟ್ಸ್ ಕೂಡ ಮಾಡ್ತಾರೆ. ದಟ್ ಈಸ್ ಹ್ಯಾವಿಂಗ್ ಎ ಬ್ಯಾಡ್ ಸ್ಲೀಪ್. ನೀವೇನು ಅಂದ್ಕೊಂಡಿರ್ತೀರ, ವೆಯ್ಟ್ ಲಿಫ್ಟ್ ಮಾಡಿ ಒಳ್ಳೆ ಡಯಟ್ನ ಫಾಲೋ ಮಾಡಿಬಿಟ್ರೆ ಮಸಲ್ ಗ್ರೋತ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸ್ಲೀಪ್ ಈಸ್ ದ ಮೇನ್ ಥಿಂಗ್ ಇನ್ ಯುವರ್ ಲಿಫ್ಟಿಂಗ್ ಜರ್ನಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ನೀವು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಮಸಲ್ ಟಿಶ್ಯೂಸ್, ಅಂದರೆ ಡೀಪ್ಲಿ ನಿಮ್ಮ ಮಸಲ್ ಟಿಶ್ಯೂಸ್ ಬ್ರೇಕ್ ಆಗುತ್ತೆ. ಆಗ ಬ್ರೇಕ್ ಆದಾಗ ನೀವೇನು ಊಟ ಮಾಡ್ತಿರಲ್ಲ, ಆ ನ್ಯೂಟ್ರಿಷನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಸಲ್ ರಿಪೇರ್ ಆಗುತ್ತೆ. ಇಟ್ ಮೇಜರ್ಲಿ ಹ್ಯಾಪನ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ಸೊ ಒಳ್ಳೆ ನಿದ್ದೆ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ಬೇಗ ರಿಪೇರ್ ಆಗಿ ದೊಡ್ಡದಾಗಿ ಕಾಣುತ್ತೆ. ಸೊ ಹ್ಯಾವಿಂಗ್ ಅ ಗುಡ್ ಸ್ಲೀಪ್ ಈಸ್ ಮೇನ್ ಥಿಂಗ್. ಅಟ್ಲೀಸ್ಟ್ 7-8 ತಾಸು ನಿದ್ದೆ ಮಾಡಲೇಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಒಳ್ಳೆಯದೇ. ಸೊ ದಟ್ ಈಸ್ ಇಟ್ ಫಾರ್ ದಿಸ್ ಒನ್. ಮತ್ತೆ ಸಿಗೋಣ ಹೊಸ ವಿಡಿಯೋಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ 2 ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ
ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಒಳ್ಳೆ ಡಯಟ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟೇ ಬ್ರೋ.